for CM post right now. I have already told you. Now everything is clear. The High Command has clearly said. High Command has clearly said as of now there will be no change in the leadership. There is no tussle for CM post right now. I have already told you. Now everything is clear. The High Command has clearly said. High Command has clearly said as of now there will be no change in the leadership. There is no tussle. ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿಎಂ ಗದ್ದಲಕ್ಕೆ ಈಗ ತುಪ್ಪ ಸುರಿಯಲಾಗಿದೆ. ಪದೇ ಪದೇ ಪೂರ್ಣಾವಧಿ ಸಿಎಂ ಬಗ್ಗೆ ಯತೀಂದ್ರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮೊದಲೇ ಬೆಂಕಿ ಹತ್ತಿ ಉರಿತಾ ಇತ್ತು. ಈಗ ತುಪ್ಪ ಮಿಕ್ಸ್ ಮಾಡಿದ್ದಾರೆ ಯತೀಂದ್ರ ಅವರು. ಮೊದಲೇ ಕೊತ ಅಂತ ಕುದೀತಿತ್ತು, ಆಮೇಲೆ ಸ್ವಲ್ಪ ಆರಿತ್ತು, ಮತ್ತೆ ಕಿಡಿ ಹೊಚ್ಚಿದ್ದಾರೆ. ಅದು ಬೆಂಕಿಯಾಗಿ ಕಾಂಗ್ರೆಸ್ ಮನೆಯನ್ನು ಸುಡ್ತಾ ಇದೆ. ಈಗ ಬಣ ಬಡಿದಾಟ ಮತ್ತೆ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟಾಗಿದೆ ಹೇಳಿಕೆಗೆ ಸಂಬಂಧಪಟ್ಟಂತೆ. ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಏನಿರಬಹುದು ಅಂದರೆ, ಹೈಕಮಾಂಡ್ನವರು ಸಿದ್ದರಾಮಯ್ಯವ್ರ ಜೊತೆಗೆ ಏನೋ ಮಾತಾಡಿರ್ಬೋದು, ಅಥವಾ ಒಪ್ಪಂದ ಆಗಿರಲಿಕ್ಕಿಲ್ಲ. ಸಿದ್ದರಾಮಯ್ಯನವರೇ ಯತೀಂದ್ರ ಮುಂದೆ ಹೇಳಿರ್ಬೋದು, ಇಲ್ಲ ಮಗ 2.5 ವರ್ಷ ಆದಮೇಲೆ ಯಾವುದೇ ರೀತಿ ಬದಲಾವಣೆ ಇಲ್ಲ, ಸುಮ್ಮನೆ ಸೃಷ್ಟಿ ಮಾಡಲಾಗ್ತಾ ಇದೆ, ನಾನೇ 5 ವರ್ಷ ಇರ್ತೀನಿ ಹೇಳ್ಕೊಂಡಿರ್ಬೋದು. ಮಗ ಅಲ್ವಾ, ಹಾಗಾಗಿ ಈ ಬಗ್ಗೆ ಸಿ ಎಂ ಅವರೇ ಪ್ರತಿಕ್ರಿಯೆ ಕೊಡಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಯತೀಂದ್ರ ಮೇಲೆ. ಪ್ರಶ್ನೆ ಕೇಳಿಸಿಕೊಂಡು ಮಾತಾಡದೆ ಡಿ.ಕೆ.ಶಿ ಮೌನಕ್ಕೆ ಜಾರಿದ್ರು. ಸಿಎಂ ಬದಲಾವಣೆ ಬಗ್ಗೆ ಮಾತನಾಡದಂತೆ ಆಪ್ತರಿಗೂ ಕೂಡ ಡಿ.ಕೆ.ಸಿ ಸಂದೇಶ ಕೊಡ್ತಿದ್ದಾರೆ. ನಾವು ಮಾತಾಡಿದರೆ ನೋಟಿಸ್ ಕೊಡ್ತಾರೆ, ಅಂದರೆ ನಾವು ಮಾತಾಡಿದರೆ ಬಲಾತ್ಕಾರ, ಅವ್ರು ಮಾತಾಡಿದರೆ ಚಮತ್ಕಾರ, ಅಂದರೆ ಸಿದ್ದರಾಮಯ್ಯವ್ರ ಕಡೆದವರು. ಇದು ಇಕ್ಬಾಲ್ ಹುಸೇನ್ ಅವರ ಅಸಮಾಧಾನದ ಮಾತು. ಯತೀಂದ್ರ ಹೇಳಿಕೆ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ ಅಂತ ಅನುಮಾನ ಹೊರಹಾಕಿದ್ದಾರೆ ಅವರು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಹೇಳಿದ್ದನ್ನು ಫಾಲೋ ಮಾಡ್ತೀವಿ ಅಂತ ಭೈರತಿ ಸುರೇಶ್ ಹೇಳಿದ್ದಾರೆ. ಈಗಾಗಲೇ ಒಂದು ಸಲ ಹೇಳಿದ್ದಾರೆ, ಈಗ 2ನೇ ಸಲ ಈ ಹೇಳಿಕೆಯಿಂದ ಹೈಕಮಾಂಡ್ ವೀಕ್ ಅಂತಲ್ಲ, ಏನೇ ಆದರೂ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಹೇಳಿಕೆಗಳಿಂದ ಪಕ್ಷಕ್ಕೆ ಖಂಡಿತ ಮುಜುಗರ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡಿದ್ದಾರೆ. ಅಂದರೆ ಈಗ ಸ್ವತಃ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ರೀ, ಅವ್ರೇನು ಹೇಳ್ತಾರೋ ಅದೇ ಫೈನಲ್. ಆದರೆ ಯತೀಂದ್ರ ಯಾಕೆ 5 ವರ್ಷ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ? ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ? ಇವರಿಂದ ಯಾರಿದ್ದಾರೆ, ಯಾರು ಹೇಳಿಸ್ತಾ ಇದ್ದಾರೆ? ಅವ್ರ ತಂದೆಯವರ ಅಥವಾ ಅವ್ರ ಬಣದವರ ಅಥವಾ ಹೈಕಮಾಂಡ್ ಏನಾದರೂ ನೇರವಾಗಿ ಇವ್ರ ಜೊತೆಗೆ ಮಾತಾಡಿರ್ಬೋದಾ? ಈ ಅನುಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ. I think CM will reply for him. ನನಗೆ ಗೊತ್ತಿಲ್ಲಪ್ಪ, ನಾನು ನೋಡ್ಲಿಲ್ಲ. ನಾನು ನೋಡಿದಾಗ ಮಾತ್ರ ಬಿಡಲ್ಲ. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು. ಯಾವ ಚರ್ಚೆನೂ ಆಗಿಲ್ಲಪ್ಪ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದ್ರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಭದ್ರಾಗಿರ್ತೀರಿ ಅಂತ ಹೇಳೋರೆ, ಅದೇ ನಮ್ದು ಅಷ್ಟೇ. ವಾಟ್ ಸಿಎಂ ಸೇಸ್ ನಾವು ಫಾಲೋ ಮಾಡ್ತೀವಿ. ವಾಟ್ ಸಿಎಂ ಸೇಸ್, ವಾಟ್ ಹೈಕಮಾಂಡ್ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಏನ್ ಹೇಳ್ತಾರೆ ಅದನ್ನ ಈಗ ಪ್ರಶ್ನೆ ಕೇಳಿ ಗೊಂದಲಕ್ಕೆ ಸಿಗಾಕ್ಸೋಂತ ನಾನು ವೆರಿ ಕ್ಲಿಯರ್. ನಿಮಗೆ ಬಾರಿ ಸಾರಿ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೋ ಆ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಭದ್ರಾಗಿರ್ತೀವಿ. ಏನು ಹೇಳಲಿಕ್ಕಾಗಲ್ಲ, ಅವ್ರು ಹೇಳಿದಕ್ಕೆ ನಾನು ಹೇಳಲಿಕ್ಕೆ ಕೊಡ್ಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು. ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು, ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಚರ್ಚೆ ಮಾಡೋಣ. ಹೇಳಿಕೆಯಿಂದ ಯಾರು ಇದ್ದಾರೆ ಅಂತ ಈಗ ಹೇಳ್ತೀರಾ? ಅವರಿಂದ ಅವರೇ ಹೇಳ್ತಾರೆ, ಅವರಿಂದ ಅವರೇ ಹೇಳ್ತಾರೆ, ಬೇರೆಯವ್ರು ಯಾರು ಹೇಳಲಿಕ್ಕೆ ಆಗಲ್ಲ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದಾವ ಅಂತಾರೆ, ಇಲ್ಲಿ ಈಗಾಗಲೇ ಹೇಳಿದಾವ ಅಂತಾರೆ. ಇದು 2ನೇ ಸಲ 1ನೇ ಸಲ ಇದು 2ನೇ ಸತಿ ಸರ್. 2ನೇ ಸಲ ಹೇಳಿದಾರೆ, ನೋಡೋಣ. ನೋಡಿ, ಯತೀಂದ್ರ ಅವರು ಆಯ್ತಪ್ಪ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಪುತ್ರ, ನಮ್ಮ ತಂದೆಯವರು ಸಿ ಎಂ ಆಗಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂಥೇಳಿ ಆ ಅಭಿಮಾನಕ್ಕೆ ಪ್ರೀತಿಗೋಸ್ಕರ ಅದನ್ನ ಹೇಳ್ತಾ ಇರ್ಬೋದಾ? ಅಥವಾ ಅಲ್ಲಿ ಏನಾದರೂ ಗಂಭೀರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳಾಗಿರಬಹುದಾ? ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಪೂರ್ಣಾವಧಿ ಆಗಿರ್ತಾರೆ. ಯಾರ ಸಂದೇಶ ಕೊಟ್ಟಿದ್ದು ಯತೀಂದ್ರ ಅವ್ರಿಗೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್ ಭಾಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಯತೀಂದ್ರ ಅವರು, ಮತ್ತೊಂದು ಬಾರಿ ನಮ್ಮ ತಂದೆಯವರೇ ಪೂರ್ಣಾವಧಿ ಅಂತೇಳಿ. ಒಂದು ಅನುಮಾನ ಇರೋದು, ಅವ್ರ ತಂದೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಅವರು ಡಿಫೆಂಡ್ ಮಾಡ್ಕೊಳ್ತಿದ್ದಾರೋ, ಅಥವಾ ನಿಜವಾಗ್ಲೂ ಗಂಭೀರವಾಗಿ ಹೈಕಮಾಂಡ್ ಮುಖಾಮುಖಿಯಾಗಿ ಚರ್ಚೆ ಮಾಡಿ
ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿರ್ಬೋದಾ ಅಂತ? ಪ್ರಭು, ಈಗಾಗಲೇ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಬ್ರೇಕ್ಫಾಸ್ಟ್ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಮತ್ತೆ ಪದೇ ಪದೇ ಶಾಸಕರು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಮತ್ತೊಮ್ಮೆ ವಿವಾದ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಹೈಕಮಾಂಡ್ ಸೂಚನೆಯಂತೆ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ನಾವು ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೆ ನೀವು ಸೈಲೆಂಟ್ ಆಗಿರಬೇಕು ಅನ್ನುವಂಥ ಸೂಚನೆಯ ನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಮತ್ತು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಆದರೆ ಯಾವಾಗ ಯತೀಂದ್ರ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರೋ ಮತ್ತೆ ಅದು ಚಾಲ್ತಿಗೆ ಬರ್ತಾ ಇದೆ. ಪರವಿರೋಧ ಹೇಳಿಕೆಗಳು ಈಗಾಗಲೇ ಎದುರಾಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಇಕ್ಬಾಲ್ ಹುಸೇನ್ ಅವರು ಕೂಡ ಈಗಾಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು ಹೇಳಿದರೆ ಅದು ಬಲಾತ್ಕಾರ, ಯತೀಂದ್ರ ಅವರು ಹೇಳಿದ್ದೆ ಆದರೆ ಅದು ಚಮತ್ಕಾರ ಅಂತೇಳಿ. ಅಂದರೆ ಪರೋಕ್ಷವಾಗಿ ನಮಗೊಂದು ನೀತಿ, ಅವ್ರಿಗೊಂದು ನೀತಿ. ನಾವೇನಾದರೂ ಹೇಳಿಕೆಗಳನ್ನು ಕೊಟ್ಟರೆ ನಮ್ಮ ಮೇಲೆ ನೋಟಿಸನ್ನು ಕೊಡ್ತಾರೆ, ಇದಕ್ಕೆ ವಿವರಣೆಯನ್ನು ಕೊಡಬೇಕು ಅಂತೇಳಿ ಪಕ್ಷದಿಂದ ಕೊಡ್ತಾರೆ. ಆದರೆ ಅವರಿಗೆ ಯಾಕೆ ಕೊಡ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಆ ಕಡೆ ಅವರು ಎತ್ತಿದರೆ, ಈ ಕಡೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆ ಈಗ ನಾಯಕರುಗಳು ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಗಮನಿಸೋದಾದರೆ ಈಗ ಎಲ್ಲೋ ಒಂದು ಕಡೆ ಇಬ್ಬರು ಬ್ರೇಕ್ಫಾಸ್ಟ್ ನಂತರದಲ್ಲಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೆ ಸೈಲೆಂಟ್ ಆಗಿರಬೇಕಾಗತ್ತೆ. ಆದರೆ ಪದೇ ಪದೇ ಯತೀಂದ್ರ ಅವರು 5 ವರ್ಷಗಳ ಕಾಲ ಪೂರ್ಣಾವಧಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ, ಇದು ಮತ್ತೆ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರವನ್ನು ತರ್ತಾ ಇದೆ. ಇದರ ನಡುವೆ ಬೇರೆ ಬೇರೆ ಶಾಸಕರು ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಮತ್ತಷ್ಟು ವಿವಾದ ಈಗ ಎಡೆ ಮಾಡಿಕೊಡ್ತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕಾಗತ್ತೆ. ಯಾಕೆಂದರೆ ಮೊನ್ನೆ ಕೂಡ ಸಿದ್ದರಾಮಯ್ಯ ಅವರು ಯತೀಂದ್ರ ಅವರನ್ನು ಕರೆದು ಬುದ್ಧಿವಾದವನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬೇಡ, ನಿನ್ನ ಹೇಳಿಕೆಗಳಿಂದ ಮತ್ತೆ ಪದೇ ಪದೇ ವಿವಾದ ಎಡೆ ಮಾಡಿಕೊಡ್ತಾ ಇದೆ, ನನ್ನ ಕಡೆನೇ ಮುಖ ಮಾಡ್ತಾರೆ. ಯಾಕೆಂದರೆ ಯತೀಂದ್ರ ಅವ್ರಿಗೆ ನೀವೆಲ್ಲೋ ಒಂದು ಕಡೆ ಹೇಳಿರಬೇಕು, ಹಾಗಾಗಿ ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ನನ್ನ ಮೇಲೆಯೇ ಮಾಡ್ತಾರೆ. ಹಾಗಾಗಿ ಇದರ ಬಗ್ಗೆ ನೀನು ಮತ್ತೆ ಎಲ್ಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡ, ವಿವಾದವನ್ನು ಮಾಡ್ಕೊಳ್ಬೇಡ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಲ್ಲಿಯವರೆಗೂ ಕೂಡ ಸೈಲೆಂಟ್ ಆಗಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಮತ್ತೆ ಯತೀಂದ್ರ ಅವರು ಅದೇ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಉಳಿದಿರುವಂಥವ್ರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಆಪ್ತರಿಗೆ ಒಂದು ಕಡೆ ಅದು ಆರೋಪವಾಗ್ತಾ ಇದೆ, ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ಹೇಳಿದರೆ ಮಾತ್ರ ನೋಟಿಸನ್ನು ಕೊಡ್ತಾರೆ, ಅವ್ರು ಹೇಳಿದರೆ ಯಾಕೆ ಏನೂ ಮಾಡ್ತಾ ಇಲ್ಲ, ಅವರು ಮುಖ್ಯಮಂತ್ರಿಗಳ ಪುತ್ರ ಅನ್ನುವಂಥ ಕಾರಣಕ್ಕೆ ಅವ್ರಿಗೇನಾದರೂ ನೋಟಿಸನ್ನು ಕೊಡ್ತಾ ಇಲ್ವಾ? ಈ ಒಂದು ಪ್ರಶ್ನೆಗಳು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಈಗ ಶುರುವಾಗ್ತಾ ಇದೆ. ಹಾಗಾಗಿ ಇದು ಮತ್ತಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕೆಂದರೆ 14ರಂದು ದೆಹಲಿಯಲ್ಲಿ ವೋಟ್ ಚೋರಿ ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ CM ಹಾಗೆ DCM ಸಚಿವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ರಾಜ್ಯದಿಂದ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಯಕರ್ತರು ಆ ಒಂದು ರಾಮಲೀಲಾ ಮೈದಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಸೊ ಅದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಈ ಕಡೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಕೂಡ 19ಕ್ಕೆ ಕೊನೆಯಾಗತ್ತೆ. ಆ ಕಡೆ ಪಾರ್ಲಿಮೆಂಟ್ ಕಲಾಪಗಳು ಕೂಡ ಮುಕ್ತಾಯ ಆಗತ್ತೆ. ತದನಂತರದಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅಲ್ಲಿಯವರೆಗೂ ಕೂಡ ತಾಳ್ಮೆಯನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಆದರೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.